ಕಾಲೇಜ್ ಫಸ್ಟ್ ಇಯರ್ MCA ಫಸ್ಟ್ ಇಯರ್ ಹಂಗೆ ಹೊರಗೆ ಹೋಗ್ಬೇಕಾದ್ರೆ ಎಲ್ಲ ಹಿಂದೆ ಅಲ್ಲೇ ಸ್ಮಾರ್ಟ್ ಆಗಿ MCA ಓದ್ತಾ ಇದ್ದೆ MCA ಓದ್ತಾ ಇದ್ದೆ ಅಲ್ಲೇ ಕಾಲೇಜ್ನಾಗ ಯಾರು ಮಾಡ್ಯಾರ ಗೊತ್ತಾಗಿಲ್ಲ ಬಟ್ BCA ಓಲ್ಡ್ ಫ್ರೆಂಡ್ ಅಂತ ಆಗಿದ್ದ ಒಂದು ಮತ್ತು ಅವರೆಲ್ಲ ಬ್ಯಾಚ್ಮೆಂಟ್ಸ್ ಆಗಿತ್ತು ಇದು ಫಸ್ಟ್ ಇಯರ್ MCA ಭಾಳ ಕ್ಯಾಂಪಸ್ ಆಗಿ ಅದು HOD ರೂಮ್ ಅಂತ ಕ್ಯಾಂಪಸ್ನಾಗ ಕ್ಲಾಸ್ ಬಿಟ್ಟು ಹೊರಗೆ ಬರ್ತಾನೆ 5 ಗಂಟೆ ಜನ ಇದ್ರು ನಾನು ಇರ್ಲಿಲ್ಲ ನಮ್ಮ ಮನೆಯವರು ಫೋನ್ ಹಚ್ಚಾರ ಹೊರಗೆ ಬರಾತಾಳ ಗೊತ್ತಾಗಿಲ್ಲ ಹಿಂದಿನ ಯಾರಿಗೆ ಏನ್ ಮಾಡ್ಯಾರ ಶಿಕ್ಷೆ ಕೊಟ್ಟ ನೀವು ಕೊಡ್ರಿ ಇಲ್ಲಾಂದ್ರೆ ಕಾಲೇಜ್ ಬಂದ್ ಮಾಡಿಸ್ತೇವೆ ನಾವು ತೀರದೇ ಚೂಸ್ತಾರ ಎದೆ ಚೂಸ್ತಾರ ಒಂದ್ ಇರುವಿಗೂ ಕೂಡ ಕೆಟ್ಟದ್ ಬಯಸಕ್ಕೆಲ್ಲ ಮೇಡಮ್ ಬೆಳಿಗ್ಗೆ ಎಷ್ಟೊತ್ತಿಗೆ ಹೋಗಿದ್ರಿ ಮಗಳು? ಬೆಳಿಗ್ಗೆ 8 ಗಂಟೆಗೆ ಹೋಗ್ಯಾಳ ಸರ್. ಈಗ ನೀವು ಸಂಜೆ ನೀವು ಕರ್ಕೊಂಡ್ ಹೋಗಿದ್ರಿ? ನಾನ ಹೋಗಿ ಸರ್, ನಾನ ಹೋಗಿ ಫೋನ್ ಮಾಡೇನಿ ಬಂದಿನಿ ಬಾರ್ ಮಾತ ಬಂದೆ ಒಮ್ಮೆ ಅಂದಾಳ ಅಂದ್ರಾಗ ಒಂದ್ 5 ನಿಮಿಷ ಆಗಿಲ್ಲ ಅವ್ರೆಲ್ಲಾರು ಕಾಲೇಜ್ ಸ್ಟೂಡೆಂಟ್ಸ್ ಹಂಗ ಓಡ ಹೋಗುದಕ್ಕೆ ನಮ್ಮ ಹುಡುಗ ಅಂದ ಯಾಕ ಓಡ್ ಹೊಂಟಾರ ನೋಡಿ ಎಲ್ಲಾರು ಮತ್ತಿಷ್ಟು ನೋಡ್ ಬಾ ಅಂದೇನ ಅವ್ ಒಡ ಹೋಗ್ಯಾನ. ನಾನು ಫೋನ್ ಹಚ್ಚ ಫೋನ್ ಎತ್ತಲಿಲ್ಲ ಕೊಡ್ಲಿ ನಮ್ಗೆ ಮತ್ತ ಅವ್ರ ಯಾರೋ ಸರ್ ಯಾರು ಗೊತ್ತಿಲ್ಲ ಫೋನ್ ಮಾಡಿ ಹೇಳಿದ್ರು ನಿಮ್ ಮಗಳಿಗೆ ಇಂಜೂರಿ ಆಗೈತಿ ಇಲ್ಲಿ ಸುಶ್ರುತ ಕರ್ಕೊಂಡು ಹೋಗಿ ಬರ್ರಿ ಅಂತೇಳಿ ಅಲ್ಲಿ ಹೋಗಿ ನೋಡಿ ಸರ್. ಅಷ್ಟ ಪ್ರತಿದಿನ ಬಿಡುದು ಕರ್ಕೊಂಡ್ಬರ್ ನೀವೇ ಮಾಡ್ತಿದ್ರಿ ಮೇಡಮ್? ಇಲ್ಲ ನಮ್ಮ ಮಗ ಕರ್ಕೊಂಡು ಹೋಗಿದ್ದಾರೆ, ನಾ ಕರೆಯಾಕ ಹೋಗ್ತಿದ್ದೆ ಇಲ್ಲ ಇವ್ರು ಹೋಗ್ತಿದ್ರು, ಯಾರು ಒಟ್ಟೊಬ್ರು ಹೋಗ್ತಿದ್ವಿ. ಮೇಡಮ್ ಬಹಳಷ್ಟು ಪ್ರೀತಿಯಿಂದ ಸಾಕಿದ್ರಿ ಮಗಳನ್ನ. ಬಂಗಾರ ಕೇಳಕ್ಕಿಟ್ರಿ ಎಲ್ಲಿ ಮಾಡ್ಲಾಕವ ಕಾಲ ಅಂತ ಎಲ್ಲಿ ಹೋದ್ರು ಕೂಡ ಕಾರ್ ಒಳಗೆ ಕಾಲಿಡ್ಬೇಕು. ಎಲ್ಲಿ ಹೋಗಿ ಹೆಂಗ ಒಟ್ಟ ಅಡ್ಯಾಡಿಲ್ಲ. ಈಗಿನ ಹುಡುಗಿಯರ ದಿವಸದಕ್ಕೆ ಫ್ಯಾನ್ಸಿ ಇಲ್ಲ, ಒಂದೊಬ್ಬರಿಗೆ ಕೆಟ್ಟದ್ ಮಾಡೋಕ್ಕೆಲ್ಲ ಎಲ್ಲರಿಗೂ ಬರೀ ಅಯ್ಯೋ ಪಾಪ ಅಂತಿದ್ದೆ. ಹಾಗಿಗಿಂತ ಮೋಸ ಆಗ್ಬಾರ್ದು. ಅವ್ರು ಯಾರು ಅಂತ ಗೊತ್ತಾಗತ್ತೇನ್ರಿ ಮೇಡಮ್? ಏನು ನನಗೆ ಗೊತ್ತಿಲ್ಲ ಸರ್, ನನಗೆ ಮಕ ಕೂಡ ನೋಡಿಲ್ಲ ನಾನು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.